ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಿಪ್ಪಟ್ಟು. ಸೇಮ್ ಅಂಗಡಿಗಳಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಗರಿಗರಿಯಾಗಿರುತ್ತೆ, ತುಂಬ ಟೇಸ್ಟಿ ಆ್ಯಂಡ್ ಈಸಿ ಕೂಡ ಹೌದು. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನೊಂದು ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜ ಒಂದು 100 ಗ್ರಾಮ್ 120 ಗ್ರಾಮ್ ಅಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಳ್ಳೋಣ. ಸೇಮ್ ಅದೇ ಪ್ಯಾನ್ಗೆ ನಾನು ನೋಡಿ 3/4 ಕಪ್ಪು ಕಡಲೆ ಬೀಜ, 3/4 ಕಪ್ಪು ಕಡಲೆ ಪಪ್ಪನ್ನು ಬಳಸ್ತಾ ಇದ್ದೀನಿ. ಕಡಲೆ ಪಪ್ಪು ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ತುಂಬ ಫ್ರೈ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ. ಹಾಗೆ ನಿಮಗೆ ನಿಪ್ಪಟ್ಟು ಯಾವ ಥರ ಖಾರಕ್ಕೆ ಬೇಕೋ ಆ ಥರ ಖಾರಕ್ಕೆ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನೊಂದು 10 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ನಾನು ಆವಾಗಲೇ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋಂತಹ ಕಡಲೆ ಬೀಜನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಜಾಸ್ತಿ ರುಬ್ಬೋದೇನು ಬೇಡ, ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಸಾಕು. ನೋಡಿ ನೆಕ್ಸ್ಟ್ ನಾನು ಸೇಮ್ ಅದೇ ಮಿಕ್ಸಿಗೆ ಕಡಲೆ ಪಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಜಾಸ್ತಿ ಏನು ರುಬ್ತಾ ಇಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಹುರ್ಕೊಂಡಿರೋಂತಹ ಒಣಮೆಣಸಿನ್ಕಾಯಿನ ಕೂಡ ರುಬ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆದರೆ ಚೆನ್ನಾಗಿರುತ್ತೆ, ತರ್ತರಿಯಾಗೇ ಇರಲಿ. ನೋಡಿ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಇದನ್ನೆಲ್ಲನೂ ನಾನು ಒಂದು ದೊಡ್ಡ ಪಾತ್ರೆಗೆ, ಅಂದರೆ ನೀವು ನಿಪ್ಪಟ್ಟಲ್ಲಿ ಯಾವುದ್ರಲ್ಲಿ ಕಲಿಸ್ತಾ ಇದ್ದೀರಾ ಆ ಪಾತ್ರೆಗೆ ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಪಾತ್ರೆಗೆ ಇವಾಗ ಕಡಲೆ ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋಂತಹ ಕಡಲೆ ಬೀಜ, ಹಾಗೆ ಒಣಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಹಿಂಗು, ಸಿಡಿಸ್ಕೊಂಡಿರೋಂತಹ 1 ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಅದೇ ಪಾತ್ರೆಗೆ ನಾನು 2.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಾನು ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಯಾಕೆಟ್ ಅಕ್ಕಿ ಹಿಟ್ಟು, ಅದನ್ನೇ ಒಂದು ಸತಿ ಜರಡಿ ಹಿಡ್ಕೊಂಡು ಅದೇ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಇವಾಗ ಒಂದು ಸರಿ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಡ್ರೈ ಮಿಕ್ಸ್ ಆಗಬೇಕು, ಎಲ್ಲನೂ ಹೊಂದೋ ಥರ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಅಂತೂ. ಕಾಫಿ ಟೈಮ್, ಟೀ ಟೈಮ್ಗಂತೂ ಹೇಳಿ ಮಾಡಿಸಿರೋಂತಹ ರೆಸಿಪಿ. ಒಂದು ಅರ್ಧ ಸೌಟು ಕಾಯಿಸಿರೋಂತಹ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿರೋದ್ರಿಂದ ಕೈ ಹಿಡಕ್ಕೆ ಹೋಗಬೇಡಿ, ತುಂಬ ಸುಡುತ್ತೆ. ಅದಕ್ಕೋಸ್ಕರ ಸ್ಪೂನಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕೈಯನ್ನು ಬಳಸಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಸ್ಟೆಪ್ ಚೆನ್ನಾಗಿ ಮಾಡಿದ್ರೆ ನೀವು ನಿಪ್ಪಟ್ಟು ಮಾಡುವಾಗ ಎಲ್ಲೂ ಕಟ್ಟಾಗೋದಿಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಆಗೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಹೊಂದೋ ಥರ ಕಲಿಸ್ಕೊಳ್ಳಿ. ಅಕಸ್ಮಾತ್ ಇದೇನಾದರೂ ತೆಳ್ಳಗಾಯಿತು ಅಂದರೆ ನೀವೇನು ಭಯ ಪಡುವಂತಹ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ, ಅದೇನು ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ಥರ ಉಂಡೆ ಕಟ್ಟು ಚಪಾತಿ ಥರ ಲಟ್ಸೋ ಥರ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಾಗೆ ನಾವು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಹಾಕ್ಕೊಂಡಿರ್ತೀವಿ ಅಲ್ವಾ, ಅದು ತುಂಬ ದೊಡ್ಡಗಿದ್ರೆ ಅದನ್ನು ನಾವು ಅರಿವಾಗ ಅಲ್ಲೇ ಕಟ್ಟಾಗ್ಬಿಡುತ್ತೆ. ಮೀಡಿಯಮಾಗಿ ರುಬ್ಕೊಳ್ಳಿ, ತುಂಬ ತರ್ತರಿನೂ ಬೇಡ, ತುಂಬ ನುಣ್ಣಗೂ ಬೇಡ, ಮೀಡಿಯಮ್ ಆಗಿರಲಿ. ನೀವು ಚಪಾತಿ ಒತ್ತುತ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಹಾಕಿರುವಂತಹ ಕಡಲೆ ಬೀಜ ಮತ್ತು ಕಡಲೆ ಪಪ್ಪಿಂದ ಒಡಿಬಾರ್ದು. ನಾವೇನು ಲಟ್ಸ್ಕೊಂಡಿರ್ತೀವಿ ನಿಪ್ಪಟ್ಟಿಗೆ ಅದನ್ನು ಒಡಿದೇ ಇರೋ ಥರ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಸ್ವಲ್ಪ ಹಿಟ್ಟು ಅಂಟ್ತಾ ಇದೆ ಇನ್ನು ಕೈಗೆ ಅಂತ ಅಂದರೂ ಕೂಡ ನೀವು ಅಕ್ಕಿ ಹಿಟ್ಟನ್ನು ಧಾರಾಳವಾಗಿ ಬಳಸ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ, ತುಂಬ ಹೊತ್ತು ಬಿಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೋಡಿ ನೀವು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 10-15 ನಿಮಿಷ ಎತ್ತಿಟ್ರು ಸಾಕಾಗತ್ತೆ. ಇಲ್ಲ ನೀವು ಇಮಿಡಿಯೇಟಾಗಿ ಮಾಡ್ಕೊಳ್ತೀವಿ ಅಂತಂದರೂ ಆವಾಗಲೂ ಕೂಡ ಮಾಡ್ಕೋಬೋದು. ನೋಡಿ ಈ ಹದದಲ್ಲಿ ಕಲಿಸ್ಕೊಂಡು ಎತ್ತಿಟ್ಬಿಡಿ. ನೆಕ್ಸ್ಟಿಗೆ ಒಂದು ಬಟರ್ ಪೇಪರ್ನ ತೊಗೊಳ್ಳೋಣ. ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೀಟಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು ಉಂಡೆ ಥರ ತಗೊಳ್ಳಿ. ಒಂದು ಉಂಡೆ ಥರ ತೊಗೊಂಡು ಅಕಸ್ಮಾತ್ ನಿಮಗೆ ಲಟ್ಟಿಸುವಾಗ ಲಟ್ಟಣಿಗೆಗೆ ಏನಾದರೂ ಅಂಟ್ಕೊಳ್ತಾ ಇದೆ ಅಂತಂದರೆ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಸವರಿ ನೀವು ಒತ್ಕೊಳ್ಬೋದು. ತುಂಬ ಆರಾಮಾಗಿ ಒತ್ಬೋದು.
ಆವಾಗಲೇ ತೋರಿಸ್ದಂಗೆ ನಾವು ಕಡಲೆಬೀಜ ಮತ್ತು ಕಡಲೆಪಪ್ಪನ್ನ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಕಡಲೆಪಪ್ಪು ಬೇಗ ನುಣ್ಣಗಾಗ್ಬಿಡುತ್ತೆ, ಕಡಲೆಬೀಜ ಬೇಗ ನುಣ್ಣಗಾಗೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ರುಬ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಏನಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಅಕಸ್ಮಾತ್ ನಿಮಗೆ ತರ್ತರಿಯಾಗಿ ರುಬ್ಬಿ ನನ್ನ ಕೈಲಿ ಅಂದರೆ ಎತ್ಕೊಳ್ಳೋಕ್ಕಾಗಲ್ಲ, ಕಟ್ಟಾಗಿಬಿಡುತ್ತೆ ಅಂತ ನಿಮಗೇನಾದರೂ ಭಯ ಇದ್ದರೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಈ ಥರ ಒಂದು ಕಪ್ ಸಹಾಯದಿಂದಲೋ ಇಲ್ಲ ಯಾವುದಾದ್ರೂ ಒಂದು ಬಾಕ್ಸ್ ಕ್ಯಾಪಿಂದಲೋ ನೀವು ಈ ಥರ ಸರ್ಕಲ್ನ ಮಾಡ್ಕೋಬೋದು. ನೋಡಿ, ಈ ಥರ ಸರ್ಕಲ್ ಮಾಡಿಕೊಂಡು ಎಡ್ಜಸ್ಸಲ್ಲಿರುವಂತಹ ಬೇಡದೇ ಇರೋವಂತಹ ಹಿಟ್ಟನ್ನು ಫಸ್ಟು ತೆಗೆದುಬಿಡಿ. ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ, ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಈ ಥರ ಎಲ್ಲ ತೆಕ್ಕೊಂಡು ನಾವಿವಾಗ ಒಂದೊಂದೇ ನಿಧಾನವಾಗಿ ಈ ಥರ ಪೇಪರಿಂದ ಸಪ್ರೇಟ್ ಮಾಡಿಕೊಂಡು ತೆಕ್ಕೋಬೇಕಾಗತ್ತೆ. ನೋಡಿ, ಈ ಥರ ತೆಕ್ಕೊಂಡ್ರೆ ಆಯಿತು. ಸ್ವಲ್ಪ ಇದ್ದರೆ ನೀವು ಕೈಯಲ್ಲೇ ಈ ಥರ ತಟ್ಬಿಟ್ಟು ಅದನ್ನು ಸರಿ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆನ ಮುಂಚೆಗೆ ಬಿಸಿಯಾಗಿಟ್ಟಿರಬೇಕು, ಒಂದೇ ಫ್ಲೇಮಲ್ಲಿ ಉರಿತಾ ಇರಬೇಕು ಎಣ್ಣೆ. ಒಂದೊಂದೇ ಈ ಥರ ನಿಪ್ಪಟ್ಬಿಟ್ರೆ ಆಯಿತು. ಎರಡು ಕಡೆ ನೀಟಾಗಿ ಸಮನಾಗಿ ಬೇಯಿಸ್ಕೋಬೇಕಾಗತ್ತೆ. ಅಷ್ಟೇ ನಿಪ್ಪಟ್ಟು ರೆಡಿಯಾಗಿ ಹೋಗ್ಬಿಡತ್ತೆ. ತುಂಬ ಈಸಿ ರೆಸಿಪಿ ಇದು, ಯಾರು ಬೇಕಿದ್ದರೂ ಮಾಡ್ಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ. ಎಲ್ಲರ ಮನೇಲೂ ಯಾವಾಗಲೂ ಈ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ. ಟೀ ಟೈಮ್ಗೆ ನಾವೆಲ್ಲ ಬೇಕ್ರಿಲಿ ಅಂಗಡೀಲಿ ತರೋದ್ರ ಬದಲು ನಾವೇ ಮನೇಲಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ಹಾಗೆ ಟೇಸ್ಟಲ್ಲೂ ಅಷ್ಟೇ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತಹದ್ದೇನೂ ಇಲ್ಲ. ತುಂಬ ರುಚಿಯಾಗುತ್ತೆ ಇದು ನಿಪ್ಪಟ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಎರಡೂ ಕಡೆನೂ ನೀಟಾಗಿ ಬೇಯೋ ಥರ ತಿರುಗಿಸ್ಕೊಳ್ತಾ ಇರಿ. ಆವಾಗವಾಗ ಸೀದೋಗೋವಂತಹ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಬೇಗ ರೆಡಿನೇ ಆಗಿಬಿಡುತ್ತೆ ನಿಪ್ಪಟ್ಟು ಅಂತ. ನೋಡಿ, ಇಷ್ಟೇ. ನೋಡಿ, ಒಂದು ಬ್ರೌನ್ ಕಲರ್ ಬರೋವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ಅಷ್ಟೇ. ನಿಪ್ಪಟ್ಟು ರೆಡಿ ಆಗಿಬಿಡುತ್ತೆ. ಒಂದೊಂದಾಗೆ ಎಣ್ಣೆನ ಸ್ವಲ್ಪ ಸೋರಿಸ್ಕೊಂಡು ತೆಗೆದಿಟ್ಕೊಳ್ಳೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ ಯಾವ ಥರ ಕಲರ್ ಬರಬೇಕು ಅಂತ. ನೋಡಿ, ಈ ಥರ ಕಲರ್ ಬಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇನ್ನೂ ತುಂಬ ಬೇಯಿಸ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಇದು ನಾವು ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಕಲರಾಗಿ ಕಾಣಿಸುತ್ತೆ. ನೋಡಿ, ರುಚಿಯಾಗಿರುವಂತಹ ನಿಪ್ಪಟ್ಟು ರೆಡಿನೇ ಆಗೋಗ್ಬಿಟ್ಟಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.